ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಬಲ 2026 ಈ ರಾಶಿಗಳಿಗೆ ಅದೃಷ್ಟದ ಮಹಾಪುರ. ಯಾವ್ಯಾವ ರಾಶಿಗಳಿಗೆ ಅದೃಷ್ಟ ಕಾದಿದೆ, ನಿಮ್ಮ ಕಣ್ಣೀರು ಕರಗಿ ಒಂದಿಷ್ಟು ಬದುಕು ಬಂಗಾರ ಆಗುವಂತಹ ರಾಶಿಗಳ ವಿಶೇಷವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಈ ಒಂದು ವಿಶೇಷವಾಗಿರತಕ್ಕಂತಹ ವಿಡಿಯೋ ಗುರುಬಲ ಯಾಕೆ ಬೇಕು ನಮಗೆ? ಮೊದಲನೇದಾಗಿ ತಿಳ್ಕೋಬೇಕು, ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಾಗಿರತಕ್ಕಂತಹ ಅಭಿವೃದ್ಧಿಗಳಾಗಬೇಕಾದ್ರೆ ಅಂದ್ರೆ ವಿದ್ಯೆಯಾಗ್ಲಿ, ಉದ್ಯೋಗವಾಗ್ಲಿ, ವ್ಯಾಪಾರವಾಗ್ಲಿ, ವ್ಯವಹಾರವಾಗ್ಲಿ, ವಿವಾಹವಾಗ್ಲಿ, ಸಂತಾನದ ಪ್ರಾಪ್ತಿಯಾಗ್ಲಿ, ನಮ್ಮ ಬದುಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಗುರು ಕಾರಣನಾಗಿ ಇರ್ತಾನೆ. ಪ್ರತಿಯೊಬ್ಬರ ಜೀವನದ ಅತ್ಯಂತ ಪ್ರಮುಖವಾದಂತಹ ಮಜಲುಗಳೇ ಈ ವಿದ್ಯೆ, ಉದ್ಯೋಗ, ವ್ಯವಹಾರ, ಆರೋಗ್ಯ, ವಿವಾಹ, ಸಂತಾನ. ಇದಿಷ್ಟು ಪಾತ್ರವನ್ನ ಗುರು ವಹಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಪ್ರತಿ ವರ್ಷವೂ ಸಹ ನಮಗೆ ಹೊಸ ವರ್ಷ ಬಂತು ಅಂದ್ರೆ ಗುರುಬಲ ಶನಿಬಲ ಹೇಗಿದೆ ಅಂತ ನೋಡ್ತಕ್ಕಂತಹ ವಾಡಿಕೆ. ಹಾಗಾಗಿ 2026 ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ 2ನೇ ತಾರೀಕು ಬೆಳಗ್ಗಿನ ಜಾವ ಏನು ಗುರುಗ್ರಹ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಪ್ರವೇಶ ಮಾಡುವಂತಹ ಸಂದರ್ಭದೊಳಗಡೆ ಈ 5 ರಾಶಿಗಳಿಗೆ ಅತ್ಯಂತ ಶುಭ ಫಲಗಳಿದ್ದಾವೆ. ಜೊತೆಗೆ 3 ರಾಶಿಗಳಿಗೆ ಮಿಶ್ರ ಫಲಿತಗಳು ಇರ್ತಕ್ಕಂತಹದ್ದು, ಅಂದ್ರೆ ಅದೃಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು. ನೋಡಿ, ಮೊದಲನೆಯದಾಗಿ ಗುರು ನಿಮ್ಮ ಜನ್ಮ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಇಷ್ಟು ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದಾಗ ನಿಮಗೆ ಗುರುಬಲ ಅನ್ನುವುದು ಇರುತ್ತೆ. ಅಂದ್ರೆ ನಿಮಗೆ ಒಂದು ಅದೃಷ್ಟದ ಬೆಂಬಲ, ಒಂದು ಸರ್ಪಗಾವಲು ಇದೆ ಅಂತಾನೆ ಅರ್ಥ. ಅಂತಹ ಸಂದರ್ಭದೊಳಗಡೆ ನಿಮ್ಮ ರಾಶಿಯಿಂದ 2ನೇ ರಾಶಿ ಅಥವಾ 5ನೇ ರಾಶಿ ಅಥವಾ 7ನೇ ರಾಶಿ ಅಥವಾ 9ನೇ ರಾಶಿ ಅಥವಾ 11ನೇ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ರೆ ಅತ್ಯಂತ ಶುಭದಾಯಕವಾಗಿ ಇರತಕ್ಕಂತಹದ್ದು. ನೋಡಿ, 2ನೇ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿಯಿಂದ 2ನೇ ಮನೆಗೆ ಸಂಚಾರ ಗುರುವಿನದ್ದು. ಸೊ ಮಿಥುನ ರಾಶಿಯಿಂದ 2ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ನಿಮಗೆ ಧನಸ್ಥಾನದಲ್ಲಿ ಗುರುವಿನ ಆಗಮನ, ಕರ್ಮಾಧಿಪತಿಯಾಗಿ ಧನಸ್ಥಾನಕ್ಕೆ ಬರ್ತಕ್ಕಂತಹದ್ದು ಅತ್ಯಂತ ಶುಭ. ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಮುಂದುವರೆಯುತ್ತೆ. ಕೆಲಸದಲ್ಲಿದ್ದ ತಾಪತ್ರಯಗಳು ಹೋಗುತ್ತೆ. ಎಷ್ಟೋ ಜನ ಕೆಲಸ ಇಲ್ಲ ಅನ್ನೋದೇ ಸಮಸ್ಯೆ, ಆ ಸಮಸ್ಯೆಗಳು ಸಹ ನಿವಾರಣೆ ಆಗುವಂತಹದ್ದು. ಅದೇ ರೀತಿಯಾಗಿ ನಿಮ್ಮ ಬದುಕಿನಲ್ಲೊಂದಷ್ಟು ನೋವುಗಳನ್ನ, ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ ನೋಡ್ಕೊಂಡು ಬಂದಿರ್ತೀರಲ್ಲ, ಅದಕ್ಕೊಂದು ಅಲ್ಪ ವಿರಾಮ ಬಿದ್ದಂತಹ ಸಂದರ್ಭವಾಗ್ತದೆ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭೂ ವ್ಯವಹಾರಗಳಿಂದ ಲಾಭವನ್ನ ನೋಡ್ತೀರಾ. ಜಲ ಸಂಪನ್ಮೂಲಗಳಿಂದ ನಿಮಗೆ ಹಣದ ಆದಾಯವು ಹೆಚ್ಚಾಗ್ತಕ್ಕಂಥದ್ದು. ಈ ಮೆಡಿಸಿನ್ ರಿಲೇಟೆಡ್ ಮತ್ತು ಮೆಡಿಕಲ್ ಕಂಪನಿಗಳನ್ನ, ಫಾರ್ಮಸಿಗಳನ್ನ, ಮೆಡಿಕಲ್ ರಿಲೇಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ಫಲಗಳು ಸಿಗ್ತಕ್ಕಂತಹದ್ದು. ನಿಮ್ಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಬದಲಾವಣೆಯು ಆಗ್ತಕ್ಕಂತಹದ್ದು ಆಗತ್ತೆ. ಮಿಥುನ ರಾಶಿಯವರಿಗೆ ತುಂಬಾ ವರ್ಷಗಳ ನಂತರ, ನೋಡಿ, ಉಚ್ಚ ರಾಶಿಗೆ 12 ವರ್ಷದ ನಂತರ ಒಂದು ಗುರುವಿನ ಪ್ರವೇಶ ಆಗ್ತಕ್ಕಂತಹದ್ದು. 12 ವರ್ಷದ ನಂತರ ನಿಮಗೆ ಪ್ರಬಲ ಗುರುಬಲ ಯೋಗ ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ನಿಮ್ಮ ಅದೃಷ್ಟದ ಹೆಬ್ಬಾಗಿಲು ತೆರೆದಿದೆ. ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಗಳು ಸಹ ಸುಂದರವಾಗಿದ್ರೆ, ಜಾತಕದಲ್ಲಿ ಗುರುವು ಸಹ ಬಲ ಸಹಿತನಾಗಿ ಇದ್ರೆ ತುಂಬಾ ಚೆನ್ನಾಗಿರುವಂತಹ ಯೋಗ ಫಲವನ್ನ ಅನುಭವಿಸ್ತೀರಾ. ಏನ್ ಯೋಚನೆ ಮಾಡೋದು ಬೇಡ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಸರಿಯಾಗಿರ್ತಕ್ಕಂತಹ ದಶಾಭುಕ್ತಿ ನಡೀತಾ ಇಲ್ಲ, ಅಥವಾ ವಿಶೇಷವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾದರೂ ಬಲಹೀನನಾಗಿ ನೀಚನಾಗಿದ್ದರೆ, ಅಥವಾ 3,
6, 8, 12 ಈ ಸ್ಥಾನಗಳಲ್ಲಿ ಸ್ಥಿತನಾಗಿದ್ದರೆ ಗುರುಶಾಂತಿಯನ್ನ ಮಾಡಿಸಿಕೊಳ್ಬೇಕಾಗ್ತದೆ. ಗುರುಶಾಂತಿಯ ವಿವರಗಳನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ. ಖಂಡಿತವಾಗಿಯೂ ವಿಡಿಯೋ ಕೊನೆಯಲ್ಲಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ, ವಿಡಿಯೋ ಕೊನೆವರೆಗೂ ನೋಡಿ. ಇನ್ನು 2ನೆಯ ರಾಶಿ ಅಂತ ಬಂದಾಗ ಅತ್ಯಂತ ಅದೃಷ್ಟವಾಗಿ ಇರತಕ್ಕಂಥದ್ದು 5ನೇ ರಾಶಿಯಲ್ಲಿ ಸಂಚಾರ. ನಿಮ್ಮ ಜನ್ಮರಾಶಿಯಿಂದ 5ನೇ ರಾಶಿಯಲ್ಲಿ ಸಂಚಾರ ಅಂತಂದಾಗ ಮೀನ ರಾಶಿ ಹೊಡಿತು ನಿಮಗೆ ಲಾಟ್ರಿ ಅಂತಾನೆ ಅರ್ಥ. ನೋವುಗಳು, ಅವಮಾನಗಳು, ಕಣ್ಣೀರುಗಳು, ಅಪನಿಂದನೆಗಳು, ಅಪಕೀರ್ತಿಗಳು, ನಿಮ್ಮಿಂದನೇ ಸಹಾಯ ಮಾಡಿಕೊಂಡು ನಿಮಗೆ ಬೆನ್ನಿಗಲ್ಲ ಎದೆಗೆ ಚೂರಿ ಹಾಕಿದವರು ಎಲ್ಲರೂ ಬಂದು ನಿಮ್ಮ ಮುಂದೆ ನಿಂತುಕೊಳ್ತಕ್ಕಂತಹ ಸಮಯ ಬರೆದಿಟ್ಕೊಳ್ಳಿ ಮೀನರಾಶಿಯವರು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕೆಟ್ಟವರಿಗೆ ಮತ್ತೊಮ್ಮೆ ಅವಕಾಶಗಳನ್ನ ಕೊಡಬೇಡಿ. ಮೀನರಾಶಿಯವರು ಮಾಡ್ಕೊಳ್ಳೋ ತಪ್ಪೇ ಅದು. ಕೆಟ್ಟವರಿಗೋ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೊಸ ಹೊಸ ಅವಕಾಶಗಳನ್ನ ಕೊಡ್ತಾ ನಿಮ್ಮ ಬದುಕನ್ನ ನೀವು ಬರಡು ಮಾಡ್ಕೊಳ್ತೀರಿ. ಆ ರೀತಿಯಾಗಿ ಮಾಡ್ಕೊಳಕ್ ಹೋಗ್ಬಿಡಿ. ಯಾರಿಗೇ ಆಗ್ಲಿ ಸೆಕೆಂಡ್ ಚಾನ್ಸ್ ಅನ್ನೋದು ಮೋಸ ಮಾಡಕ್ಕೆ ಕೊಡಬೇಡಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಂತಾನದ ಯೋಗ ಶುಭ. ನೀವ್ ಏನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಮಣ್ಣು ಹಿಡಿದ್ರು ಚಿನ್ನ ಆಗ್ತಕ್ಕಂತಹ ಸಮಯ. ಪೂರ್ವ ಪುಣ್ಯವರ್ಧನೆ, ಆಧ್ಯಾತ್ಮಿಕ ಲೋಕದಲ್ಲಿರ್ತಕ್ಕಂಥವರಿಗೆ, ದೇವಸ್ಥಾನಗಳನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ, ಧರ್ಮದ ಹಾದಿಯಲ್ಲಿರುವಂಥವ್ರಿಗೆ, ಧರ್ಮ ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ, ಶಿಕ್ಷಕ ವೃಂದದವರಿಗೆ, ಗುರು ಪರಂಪರೆಯಲ್ಲಿ ಇರ್ತಕ್ಕಂಥವರಿಗೆ, ಗುರು ಪರಂಪರೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳನ್ನ ನಡೆಸ್ತಾ ಇರತಕ್ಕಂಥವರಿಗೆ, ಟ್ಯುಟೋರಿಯಲ್ ಸೆಂಟರ್ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಲಾಭ. ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮವಾದ ಮುಂಬಡ್ತಿ ಸಿಗುತ್ತೆ. ನಿಮ್ಮ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಫಲಗಳನ್ನ ಅನುಭವಿಸುವಂತಹ ಶುಭವಾದ ಸುಸಂದರ್ಭ ಇದು ಆಗಿದೆ ಮೀನರಾಶಿಯವರಿಗೆ. ಹಣದ ಒಳಹರಿವು ಚೆನ್ನಾಗಿ ಆಗ್ತಕ್ಕಂಥದ್ದು ನೋಡಿ. ನೇರವಾಗಿ ನಿಮ್ಗೆ ಲಾಭಸ್ಥಾನ ಮತ್ತು ನಿಮ್ಮ ರಾಶಿಯ ಮೇಲೆ ದೃಷ್ಟಿ. ಆರೋಗ್ಯ ಸುಧಾರಣೆ, ದೇಹದಲ್ಲಿದ್ದಂತಹ ಅನಾರೋಗ್ಯಗಳಿಂದ ವಿಮುಕ್ತರಾಗ್ತೀರಿ. ಲಾಭಾಂಶಗಳು ಹೆಚ್ಚು. ವ್ಯಾಪಾರ ವ್ಯವಹಾರದಲ್ಲಿ ಹಣದ ಒಳಹರಿವು ತುಂಬಾನೇ ಚೆನ್ನಾಗಾಗ್ತದೆ. ಜಾತಕದಲ್ಲಿ ಒಮ್ಮೆ ನೋಡ್ಕೊಳ್ಳಿ, ಅಶುಭವಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಿದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಅಥವಾ ನೀಚನಾಗಿ ಮಕರ ರಾಶಿಯಲ್ಲಿ ಬಲಹೀನನಾಗಿ ಕುಳಿತಿದ್ದರೆ ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯ ವಿವರಗಳನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ, ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ಅದೇ ರೀತಿಯಾಗಿ 7ನೇ ಮನೆ, ನಿಮ್ಮ ಜನ್ಮರಾಶಿಯಿಂದ 7ನೇ ಮನೆ ಅಂದ್ರೆ ಮಕರ ರಾಶಿ. ಮಕರ ರಾಶಿಯವರಿಗೆ 7ನೇ ಮನೆಗೆ ಬಂದು ವಿವಾಹಕ್ಕೆ ಬಹಳ ಅನುಕೂಲತೆಯನ್ನ ಮಾಡಿಕೊಡ್ತಾ ಇದ್ದಾನೆ. ತುಂಬಾ ದಿವಸಗಳಿಂದ, ತುಂಬಾ ವರ್ಷಗಳಿಂದ ಪ್ರಯತ್ನ ಪಟ್ಟು 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 ಸೋತು ಹೋಗ್ತಾ ಇದ್ರೆ, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸಹ ನಿಂತ್ಕೊಂಡು ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ರೆ, ಸಿಲುಕಿ ಹಾಕಿಕೊಂಡಿದ್ರೆ, ಸಿಕ್ಕಾಕೊಂಡಿದ್ರೆ, ಜೀವನಾನೇ ಇಷ್ಟು ಯಾಕೋ ಬೇಜಾರಾಗೋಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ, ಸಂಗಾತಿಯ ಜೊತೆಗೆ ತುಂಬಾ ವೈಷಮ್ಯವನ್ನ ಬೆಳೆಸಿಕೊಂಡಿದ್ದಂಥವ್ರಿಗೆ, ಕಿತ್ತೇ ಹೋಯ್ತು ನಮ್ಮ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದಂಥವ್ರಿಗೆ ಒಂದು ಶುಭ ಯೋಗ, ಶುಭ ಘಟನೆ ನಡೆಯುತ್ತೆ. ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಹೊಂಬೆಳಕು ಮೂಡುತ್ತಾ ಇದೆ. ಇದೇ ಜೂನ್ 2ನೇ ತಾರೀಕಿನಿಂದ ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ವೈವಾಹಿಕ ಜೀವನ, ಹಣಕಾಸಿನ ಜೀವನ, ಅದೇ ರೀತಿಯಾಗಿ ವ್ಯಾಪಾರ ಉದ್ಯೋಗದ ಜೀವನದಲ್ಲಿ ಬರ್ತಕ್ಕಂತಹ ಲಾಭಾಂಶಗಳು, ಇದೆಲ್ಲವೂ ಸಹ ನಿಮ್ಗೆ ಕೈಗೂಡತಕ್ಕಂತಹ ಶುಭ ಸಂದರ್ಭ. 12 ವರ್ಷದ ನಂತರ ಈ ರೀತಿಯಾದ ಯೋಗವನ್ನ ಪಡೆದುಕೊಳ್ತಾ ಇದ್ದೀರಾ ಮಕರ ರಾಶಿಯವರು. ನೇರವಾಗಿ ಸಪ್ತಮದಲ್ಲಿ ಕುಳಿತು ನಿಮ್ಮ ರಾಶಿಯ ಮೇಲೆ ಸಪ್ತಮ ನೇರ ದೃಷ್ಟಿ 180 ಡಿಗ್ರಿ 180 ಡಿಗ್ರಿ ಕೋನದಲ್ಲಿ ನೇರವಾಗಿ ಗುರುವಿನ ವೀಕ್ಷಣೆ
12 ವರ್ಷಗಳ ಒಮ್ಮೆ ನಡೀತಕ್ಕಂಥದ್ದು. ಪುನಃ ಈ ರೀತಿಯಾದಂತಹ ಯೋಗ ಬರಬೇಕು ಅಂದ್ರೆ ಇನ್ನು 12 ವರ್ಷ ಆಗಬೇಕು. ಸೊ ಸ್ವಲ್ಪ ಜಾಗೃತಿಯಾಗಿದ್ದು ಇರೋದನ್ನ ಉಪಯೋಗಿಸ್ಕೊಳ್ತಾ ಹೋಗಿ, ಚೆನ್ನಾಗಿ ಆಗ್ತೀರಾ. ನಿಮ್ ಜನ್ಮ ಜಾತಕದಲ್ಲಿ ಏನಾದರೂ ಗುರು ನೀಚನಾಗಿ ಬಲಹೀನನಾಗಿದ್ದರೆ, 3, 6, 8, 12ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯ ವಿವರಗಳನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು 9, ನಿಮ್ ಜನ್ಮರಾಶಿಯಿಂದ 9ನೇ ಮನೆ ಅಂದ್ರೆ ವೃಶ್ಚಿಕ ರಾಶಿ. ಪಾಪ ವೃಶ್ಚಿಕ ರಾಶಿಯವರ ಕಣ್ಣೀರಿಗೆ, ಕಷ್ಟಕ್ಕೆ, ಸಂಕಟಕ್ಕೆ ಕೊನೆನೇ ಇಲ್ಲ. ನಿಮ್ಮ ಆರೋಗ್ಯನ ಕಳ್ಕೊಂಡಿದ್ರಿ, ನಿಮ್ಮ ಆತ್ಮೀಯರ ಆರೋಗ್ಯವನ್ನ ಕಳ್ಕೊಂಡಿರೋದನ್ನ ನೋಡ್ತಾ ಇದ್ರಿ, ಅಪವಾದಗಳನ್ನ ಹೊತ್ಕೊಂಡಿದ್ರಿ, ಇಲ್ಲ ಸಲ್ಲದ ಅವಮಾನಗಳಿಗೆ ಒಳಗಾಗಿದ್ರಿ, ಸಹಾಯ ಮಾಡಿಸಿಕೊಂಡವರೇ ನಿಮ್ಮನ್ನ ಚೀಥು ಅಂತ ಅಂದಿದ್ರು, ಬದುಕಿನಲ್ಲಿ ಆಸೆಯನ್ನೇ ಬಿಟ್ಬಿಟ್ಟಿದ್ರಿ. ಅದೆಷ್ಟೋ ಜನ ವೃಶ್ಚಿಕ ರಾಶಿ. ಯಾಕೆ ಗುರುಗಳೇ ನಾವು ಬದುಕಿರ್ಬೇಕು, ಏನು ಇನ್ನೊಬ್ರ ಹತ್ರ ಈ ತರ ಮಾತುಗಳನ್ನು ಕೇಳೋದಕ್ಕ ನಾವು ಬದುಕಿರ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ. ಆ ಒಂದು ಹೇಳುವಂತಹ ಸಂದರ್ಭಕ್ಕೆ ನಾವು ಹೇಳ್ತಾ ಇದ್ದದ್ದು ತಾಳ್ಮೆಯಾಗಿರಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಬರ್ತದೆ. ಒಂದು ಸಮಯ ಬರಬೇಕು, ಅಥವಾ ಸಮಯವನ್ನ ನಾವು ಹುಟ್ಟು ಹಾಕೊಳ್ಬೇಕು. ಎರಡರಲ್ಲೊಂದು ಕೆಲಸ ನಾವು ಮಾಡಬೇಕು. ಹುಟ್ಟಾಕೊಳ್ಳೋಕೆ ಸಾಧ್ಯ ಇಲ್ಲದೆ ಇದ್ದ ಸಂದರ್ಭಕ್ಕೆ ಬರೋವರೆಗಾದ್ರೂ ನಾವು ಕಾಯ್ಬೇಕು. ಆ ಸಮಯ ಬಂದಾಯ್ತು ವೃಶ್ಚಿಕ ರಾಶಿಯವರಿಗೆ. ಮುಗೀತು ಬಿಡಿ, ನಿಮ್ಮ ಎಲ್ಲ ಅವಯೋಗಗಳು ಮುಗೀತು, ನೆಮ್ಮದಿಯಾಗಿರಿ. ಶನಿಪೀಡನೆ ಮುಕ್ತರಾಗ್ತೀರ 1 ವರ್ಷ. ಯಾಕೆಂದ್ರೆ ನೇರವಾಗಿ ಗುರುವಿನ ದೃಷ್ಟಿ ಬೇರೆ ಬಿದ್ದಿದೆ. ಸೊ ಹಾಗಾಗಿ ಗುರುವಿನಿಂದ ನಮಗೆ ಶನಿಪೀಡನೆಯೂ ಸಹ ಒಂದು ಅರ್ಧದಷ್ಟು ಬ್ರೇಕ್ ಆಗ್ತಕ್ಕಂಥದ್ದು. ಭಾಗ್ಯದ ಅಭಿವೃದ್ಧಿ, ಭಾಗ್ಯಸ್ಥಾನದಲ್ಲಿ ನಿಮಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರಗಳು, ನಿಂತೋದಂತಹ ಎಲ್ಲ ಅನೇಕ ಕೆಲಸ ಕಾರ್ಯಗಳು ಸಹ ಮುಂದುವರಿಯುತ್ತೆ. ಮನೆಯಲ್ಲಿದ್ದಂತಹ ಅಶಾಂತಿಕರ ವಾತಾವರಣಗಳೆಲ್ಲ ದೂರ ಆಗ್ತದೆ. ಸಂತೋಷ ತುಂಬಿ ತುಳಕತ್ತೆ, ಆರೋಗ್ಯ ಸುಧಾರಣೆಯಾಗತ್ತೆ. ಮೊದಲನೇದ್ದಾಗಿ ನಿಮ್ಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಉಪಯೋಗಿಸ್ಕೊಂಡು ಅಯ್ಯೋ ನನಗೆ ಹಾಗಾಗೋಯ್ತು, ಅಯ್ಯೋ ನನಗೆ ಇದೆಲ್ಲ ಬಿಟ್ಬಿಡಿ. ಮೊದಲು ಪಾಸ್ಟ್ ಈಸ್ ಪಾಸ್ಟ್, ಮುಂದೇನು ಮಾಡಬೇಕು, ಗತಂ ಗತಃ, ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಜೀವನ ಮುಂದುವರಿಸ್ಕೊಂಡು ಹೋಗಿ. ವೃಶ್ಚಿಕ ರಾಶಿಯವರು ತುಂಬಾ ಚೆನ್ನಾಗಿರ್ತಕ್ಕಂತಹ ಜೀವನವನ್ನ ಅನುಭವಿಸ್ತೀರಾ. ಇನ್ನು ತುಂಬಾ ಲಾಭವನ್ನ ಪಡ್ಕೊಳ್ತಕ್ಕಂತಹ ಲಾಭ ಸ್ಥಾನದಲ್ಲಿ, ನಿಮ್ಮ ರಾಶಿಯಿಂದ ಲಾಭ ಸ್ಥಾನ ಅಂದ್ರೆ 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಆ ರಾಶಿ ಯಾವುದಪ್ಪ ಅಂತ ಹೇಳಿದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಸಹ ಅತ್ಯದ್ಭುತವಾಗಿರ್ತಕ್ಕಂತಹ ಯೋಗದ ಫಲಗಳಿದ್ದಾವೆ, ಅನುಕೂಲಗಳು ಜಾಸ್ತಿ ಇದ್ದಾವೆ. ಚಿಂತನೆ ಮಾಡಿದಂತಹ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗತ್ತೆ. ಹಣದ ಒಳಹರಿವು ಚೆನ್ನಾಗಿ ಆಗ್ತಕ್ಕಂತಹದ್ದು. ಕುಟುಂಬದಲ್ಲಿದ್ದಂತಹ ಅನೇಕ ದೋಷಗಳು ಹೋಗ್ತದೆ. ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ನಿವಾರಣೆಯಾಗಿ ಸುಖ ಸಂತಾನದ ಪ್ರಾಪ್ತಿ ಆಗತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿದ್ದಂತಹ ಅನೇಕ ಎಡರು ತೊಡರುಗಳು, ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆ ಆಗುವಂತಹದ್ದು ಆಗತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಇರತಕ್ಕಂತಹ ವಿಚಾರ ಈ ಒಂದು ಸಂದರ್ಭದಲ್ಲಿ ಇದೆ. ಸೊ ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ 5 ರಾಶಿಗಳವರಿಗೆ ಅತ್ಯಂತ ಶುಭ, ಸಂಪೂರ್ಣವಾಗಿರತಕ್ಕಂತಹ ಗುರುಬಲ. ಸರಿನಾ? ಈ ಇಷ್ಟು ರಾಶಿಯವರು ನೋಡ್ಕೊಳ್ಳಿ. ನಿಮ್ ಜನ್ಮಜಾತಕದಲ್ಲಿ ಗುರು ಬಲಹೀನನಾಗಿದ್ರೆ, ಅದೇ ರೀತಿಯಾಗಿ 3, 6, 8, 12ನೇ ಮನೆಯಲ್ಲಿ ಸ್ಥಿರವಾಗಿದ್ರೆ ಅದನ್ನ ಗುರು ಜಾತಕದಲ್ಲಿ ಬಲಹೀನನಾಗಿದ್ದಾನೆ ಅಂತ ಅರ್ಥ. ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. 31ನೇ ತಾರೀಕು ಭಾನುವಾರದ ಶುಭ ಅಧಿಕ ಮಾಸದ ಪೌರ್ಣಮಿ ದಿವಸ, ನೆಕ್ಸ್ಟ್ ಡೇನೆ ಗುರು ಬದಲಾವಣೆ ಆಗ್ತಾನೆ. ಗುರು ಬದಲಾವಣೆ ರಾಶಿಯ ಸಂಧಿಯಲ್ಲಿ ನಿಂತಿರುವಂತಹ ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ರಾಶಿಯ ಸಂಧಿ ಕಾಲದಲ್ಲಿ ನಿಂತಿರ್ತಾನೆ. ಇನ್ನ 1 ಹೆಜ್ಜೆ ಮುಂದೆ ಇಟ್ಟು ಬಿಟ್ಟಿರ್ತಾನೆ, ಇನ್ನೊಂದು ಹೆಜ್ಜೆ ಇಡಬೇಕು. ಅಂಥ ಕಾಲದಲ್ಲಿ ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿ 12 ರಾಶಿಯವರು ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಆ ಗುರುಶಾಂತಿಯನ್ನ ಮಾಡಿಸ್ಕೊಂಡು ಕೊಡ್ತಕ್ಕಂತಹ
ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ದೇವರ ಮನೆಯಲ್ಲೂ ಇನ್ನೊಂದನ್ನ ಒಂದ್ ಸಣ್ಣ ಕವರ್ನಲ್ಲಿ ಹಾಕೊಂಡು ನಿಮ್ಮ ಪಾಕೆಟ್ನ ವಾಲೆಟ್ನಲ್ಲೋ ಪರ್ಸ್ಗಳಲ್ಲೋ ಬ್ಯಾಗ್ಗಳಲ್ಲೂ ಇಟ್ಕೊಳ್ಳಿ. ಗುರುವಿನ ಅನುಗ್ರಹ ನಿಮ್ಮ ಜೊತೆಗೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗುರುರಾಹು ಚಾಂಡಾಲ ಯೋಗ ಇರತಕ್ಕಂಥವರಿಗೆ ಯಮುನಾ ತೀರ್ಥವನ್ನ ಕೊಡ್ತಾ ಇದ್ದೇವೆ. 12 ವರ್ಷಗಳಿಗೆ ಒಮ್ಮೆ ಯಮುನಾ ನದಿಯು ಪುಷ್ಕರವಾಗ್ತದೆ. ಹೇಗೆ ನಾವು ಗಂಗಾ ಪುಷ್ಕರವು ಈಗ ಮೊನ್ನೆ 4 ವರ್ಷಗಳ ಹಿಂದೆ ನೋಡಿದ್ದೇವೆ, ಅದೇ ರೀತಿಯಾಗಿ ತುಲಾ ರಾಶಿಯಲ್ಲಿ ಆದಂತ ನಮ್ಮ ಕರ್ನಾಟಕದಲ್ಲೇ ಒಂದು ಕಾವೇರಿ ಪುಷ್ಕರವನ್ನು ತುಲಾ ರಾಶಿಗೆ ಗುರು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನೋಡ್ತೀವಿ. ಮೀನರಾಶಿಗೆ ಗುರು ಹೋದಾಗ ನರ್ಮದಾ ನದಿಗೆ ಮಾಡುವಂತಹ ಒಂದು ಪುಷ್ಕರ ಆಗುವಂಥದ್ದು. ಹೀಗೆ 12 ವರ್ಷಗಳಿಗೆ ಒಂದೊಂದು ಆಗುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಯಮುನಾ ನದಿಯು ಪುಷ್ಕರವಾಗ್ತಾ ಇದೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಯಮುನಾ ತೀರ್ಥವನ್ನ ಯಾಗದ ನಂತರದಲ್ಲಿ ನಾವು ವಿತರಣೆಯನ್ನ ಮಾಡ್ತೇವೆ. ಬರುವಂತಹ ಭಕ್ತಾದಿಗಳು ಆ ಒಂದು ಯಾಗದ ನಂತರದಲ್ಲಿ ಪೂಜೆಯನ್ನು ಮಾಡಿಸ್ತಕ್ಕಂಥವ್ರು ಅಲ್ಲೇ ಪ್ರಸಾದವನ್ನು ತಗೊಳ್ಳಿ. ಅದಾದ ನಂತರ ಯಮುನಾ ತೀರ್ಥವನ್ನ ಉಚಿತವಾಗಿ ಚಾಂಡಾಲ ಯೋಗ ಇರುವಂತಹವರಿಗೆ ಕೊಡ್ತೀವಿ. ಸೊ ಹಾಗಾಗಿ ಅದನ್ನ ಪುಷ್ಕರ ಸ್ನಾನ ವಿಧಿ ಅಂತಾನೇ ಬರುತ್ತೆ. ಆ ವಿಧಿಯನ್ನ ನಿಮಗೆ ಹೇಳಿಕೊಟ್ಟು ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಆ ನೀರನ್ನ ಇಟ್ಟು ಪೂಜಿಸಿ ಜೂನ್ 15ನೇ ತಾರೀಕಿನ ಒಳಗಾಗಿ ಸ್ನಾನವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತ್ಯದ್ಭುತವಾಗಿರತಕ್ಕಂತಹ ಗುರುರಾಹು ಚಾಂಡಾಲ ಯೋಗಕ್ಕೆ ಪರಿಷ್ಕಾರ ಅನ್ನೋದು ಸಿಗುತ್ತೆ. ಗುರು ಮತ್ತು ರಾಹು ಯಾರ ಜಾತಕದಲ್ಲಿ ಕರ್ಕಾಟಕ ರಾಶಿನಲ್ಲಿ ಇರ್ತಾನೋ ಅವರಿಗೆ ಆ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಯಮುನಾ ನದಿ ಸ್ನಾನ ಮಾಡಬೇಕು. ಆ ಯಮುನಾ ತೀರ್ಥವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ರಾಶಿಯವರು ಪೂಜೆ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ 800 ರೂಪಾಯಿಗಳಿರುತ್ತೆ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತೆ. 800 ರೂಪಾಯಿನಲ್ಲಿ ನಿಮಗೆ ಪೂಜೆ, ಅದಾದ ನಂತರ ಸಂಕಲ್ಪ, ಅದಾದ ನಂತರ ಬೃಹಸ್ಪತಿ ಕವಚ, ಅಕ್ಷತ ಪ್ರಸಾದ ಎಲ್ಲವೂ ಸಹ ಸೇರಿ ಅಲ್ಲಿ ಪೂಜೆ ವಿಶೇಷವಾಗಿ ನಾವು ನವಗ್ರಹ ಆರಾಧನೆಯ ಮುಖಾಂತರವಾಗಿ ನವಗ್ರಹ ಪೂಜೆಯನ್ನ ಮಾಡಿ ಮೃತ್ಯುಂಜಯ ಹೋಮ ಯಾರಿಗೆ, ಯಾಕಂದ್ರೆ ಇಲ್ಲಿ ಗುರುವಿನಿಂದ ಅಪಮೃತ್ಯು ದೋಷಗಳೆಲ್ಲ ಬರುತ್ತೆ. ಆ ಒಂದು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನ ಮಾಡಿ ಗುರುವಿಗೆ ವಿಶೇಷವಾದಂತಹ ಆಹುತಿಗಳನ್ನ ಕೊಡ್ತಕ್ಕಂತಹದ್ದು. ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ನಿಮ್ಮ ತನು ಮನ ಧನ 3 ಅರ್ಪಿಸಿ ಸೇವೆಯನ್ನ ಮಾಡ್ಕೊಳ್ಳಿ. ಶುಭವಾಗ್ಲಿ. ಆ ಯಾಗದ ಶುಲ್ಕ ಒಬ್ಬರಿಗೆ 800 ರೂಪಾಯಿ ಆಗಿರುತ್ತೆ. ಆದರೆ ಯಮುನಾ ತೀರ್ಥಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ಹಾಗಾಗಿ ಅಯ್ಯೋ ಯಾಗಕ್ಕೆ ಹೋದ್ರೆ ನಾವು ದುಡ್ಡು ಕಟ್ಟಲೇಬೇಕು ಅಂತೇನಿಲ್ಲ. ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಇಲ್ಲದೆ ಇರೋರು ಬಂದು ಸೇವೆ ಆದ್ರೂ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಠದಲ್ಲೇ ಆಗ್ತಾ ಇರತಕ್ಕಂತಹದ್ದು. ಹಾಗಾಗಿ ಬಂದು ತಾವೆಲ್ಲರೂ ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಶುಭವಾಗ್ಲಿ. ವೀಕ್ಷಕರೇ, ಇಷ್ಟೊತ್ತು ಶುಭ ಫಲಗಳನ್ನ ನೋಡಿದ್ದಾಯ್ತು. ಮಿಶ್ರ ಫಲಗಳು, ಈ ಕಡೆ ಶುಭ ಮತ್ತು ಅಶುಭ ಎರಡನ್ನು ಸ್ವೀಕಾರ ಮಾಡ್ತಕ್ಕಂತಹ ರಾಶಿಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ 60% ಶುಭ ಫಲಗಳಿದ್ರು 40% ಅಶುಭ ಫಲಗಳಿದ್ದಾವೆ. ಹಾಗಾಗಿ ನೀವು ಮೇಷರಾಶಿಯವರಿಗೆ ಮಿಶ್ರ ಫಲಗಳು. ಆದ್ರೆ 60 ಶುಭ ಅಂತಾನೆ ಇದೆ, ಅದರ ಬಗ್ಗೆ ವಿವರಣೆವಾಗಿ ನಾವು ಮುಂಚೆನೆ ಹೇಳಿದ್ದೀವಿ. ಅದ್ರ ಜೊತೆಗೆ ವೃಷಭ ರಾಶಿಗೂ ಸಹ ಮಿಶ್ರ ಫಲಗಳಿರ್ತಕ್ಕಂಥದ್ದು. ಕಟಕ ರಾಶಿ ನೋಡಿ, ತನ್ನ ಒಂದು ಉಚ್ಚ ಕ್ಷೇತ್ರಕ್ಕೆ ಹೋದ್ರು ಕಟಕ ರಾಶಿಯವರಿಗೆ ಯಾಕೆ ಮಿಶ್ರ ಫಲ ಅಂತ ಹೇಳ್ತೀವಿ ಅಂತಂದ್ರೆ ಜನ್ಮಗುರು ನರೋದುಃಖಂ ಅಂತ ಹೇಳ್ತಾರೆ. ಜನ್ಮಕ್ಕೆ ಗುರು ಬಂದಾಗ ಬಹಳ ದುಃಖಗಳನ್ನ, ತಾಪತ್ರಗಳನ್ನ, ತಂಟೆಗಳನ್ನ ಕೊಡ್ತಾನೆ. ಹಾಗಾಗಿ ಮಿಶ್ರ ಫಲದ ರಾಶಿಗಳು ಇದಾಗಿತ್ತು. ವಿಶೇಷವಾಗಿರ್ತಕ್ಕಂತಹ ಅದೃಷ್ಟವನ್ನ ಹೊತ್ತಿರತಕ್ಕಂತಹ ಗುರುಬಲವಿರ್ತಕ್ಕಂತಹ ರಾಶಿಯ ವಿಶೇಷವಾದಂತಹ ಸಂಚಿಕೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.